ದರ್ಶನ್ ತೂಗುದೀಪ ಇದೀಗ ಡೆವಿಲ್ ಸಿನಿಮಾದಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಅಲ್ಲದೆ ರೇಣುಕಾಸ್ವಾಮಿ ಹತ್ಯೆ ನಂತರ ಜಾಮೀನಿನ ಹೊರಗೆ ಇದ್ದು ತಮ್ಮ ಕುಟುಂಬದೊಂದಿಗೆ ಸಂತೋಷದಿಂದ ಕಾಲ ಕಳೆಯುತ್ತಿದ್ದಾರೆ. ಇವರ ಕೆಲವು ಫೋಟೋ ಹಾಗೂ ವಿಡಿಯೋಗಳು ಆಗಾಗ್ಗೆ ವೈರಲ್ ಆಗುತ್ತಿದ್ದು ಅಭಿಮಾನಿಗಳು ಸಂತಸ ಪಡುತ್ತಿದ್ದಾರೆ. ಹೌದು, ರೇಣುಕಾಸ್ವಾಮಿ ಹತ್ಯೆ ನಂತರ ದರ್ಶನ್ ಬಾಳಲ್ಲಿ ಬಿರುಗಾಳಿ ಎದ್ದಿತ್ತು. ಆದರೆ ಈಗ ಕೊಂಚ ಕಡಿಮೆ ಆದಂತೆ ಆಗಿದೆ. ದರ್ಶನ್ ಯಾವುದೇ ಕಾಂಟ್ರವರ್ಸಿಗೆ ಸಿಲುಕದೆ ಸಿನಿಮಾ ಕೆಲಸಗಳನ್ನಷ್ಟೇ ಮಾಡಿಕೊಂಡು ಆಗಾಗ್ಗೆ ಕುಟುಂಬದೊಂದಿಗೆ ದೇವಾಲಯಗಳಿಗೆ ಹೋಗುತ್ತಾ ನೆಮ್ಮದಿ ಜೀವನ ನಡೆಸಲು ಮುಂದಾಗಿದ್ದಾರೆ. ಇನ್ನು ದರ್ಶನ್ ತಮ್ಮ ಕಪ್ಪು ಬಣ್ಣದ ಕುದುರೆಯೊಂದಿಗೆ ಇರುವ ವಿಡಿಯೋ ವೈರಲ್ ಆಗುತ್ತಿದೆ. ದರ್ಶನ್ ಸಹ ಬ್ಲಾಕ್ ಡ್ರೆಸ್ನಲ್ಲಿ ಮಗ ವಿನೀಶ್ ಅವರೊಂದಿಗೆ ಕುದುರೆಯನ್ನು ಆರೈಕೆ ಮಾಡುವುದನ್ನು ವಿಡಿಯೋದಲ್ಲಿ ಕಾಣಬಹುದಾಗಿದೆ. ವಿಷಯ ಏನಂದರೆ, ದರ್ಶನ್ ಹಾಗೂ ಕುದುರೆಗಿಂತ ಮಗ ವಿನೀಶ್ ತೂಗುದೀಪ ಸಖತ್ತಾಗಿ ಕಾಣಿಸಿಕೊಂಡಿದ್ದಾರೆ. ಅವರು ಸಹ ಕಪ್ಪು ಬಣ್ಣದ ಶರ್ಟ್ ಧರಿಸಿದ್ದು ಆ ವಿಡಿಯೋ ಯಾರನ್ನೇ ಆದರೂ ಒಂದು ಕ್ಷಣ ತಮ್ಮತ್ತ ಸೆಳೆಯದೇ ಇರದು. ಹಾಗೆಯೇ ಚೋಳ ತಲೆ ಎತ್ತಿದಾಗ ಚೇರ ಗಡಿಮುತ್ತಿದಾಗ ಬಂದ ಕನ್ನಡದ ಕಪ್ಪು ಮಣ್ಣಿನವನು ಎಂಬ ಹಾಡನ್ನು ನೀವು ಕೇಳಿರಬಹುದು ಅಥವಾ ವಿಡಿಯೋ ನೋಡಿರಬಹುದು. ಈ ವಿಡಿಯೋದಲ್ಲಿ ದರ್ಶನ್ ತಂದೆ ಮಗನೊಂದಿಗೆ ಕುದುರೆ ಸವಾರಿ ಮಾಡುವುದನ್ನು ಕಾಣಬಹುದು. ಇದೇ ದೃಶ್ಯವನ್ನು ನೆನಪಿಸುವಂತೆ ಇದೆ ಈ ವಿಡಿಯೋ. ಅಲ್ಲಿ ರಿಯಲ್ ತಂದೆ ಮಗ ಕುದುರೆ ಜೊತೆಗೆ ಇದ್ದಾರೆ. ಇಲ್ಲಿ ರಿಯಲ್ ತಂದೆ ಮಗ ಕುದುರೆ ಜೊತೆಗೆ ಫೋಸ್ ನೀಡಿದ್ದಾರೆ. ಈ ವಿಡಿಯೋಗೆ ಡಿ ಬಾಸ್ ಅಭಿಮಾನಿಗಳು ವಿವಿಧ ರೀತಿಯಲ್ಲಿ ಕಾಮೆಂಟ್ ಮಾಡಿದ್ದಾರೆ. ಬಾಸ್, ನೀವು ಸುಮ್ಮನೆ ಇದ್ದರೂ ಯಾವಾಗಲೂ ಟ್ರೆಂಡಿಂಗ್ನಲ್ಲೇ ಇರ್ತೀರಾ. ಇದು ಒಂದು ವ್ಯಕ್ತಿ ಅಲ್ಲ, ಶಕ್ತಿ ಅಂತ ಕೆಲವರಿಗೆ ಇನ್ನೂ ಅರ್ಥನೇ ಆಗಲಿಲ್ಲ ಎಂದು ಓರ್ವರು ಕಾಮೆಂಟ್ ಮಾಡಿದರೆ, ದರ್ಶನ್ಗಿಂತ ಮಗ ವಿನೀಶ್ ಅವರೇ ಎತ್ತರವಾಗಿದ್ದಾರೆ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ. ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ.